ನೀವು RSSದವರು ಪಥಸಂಚಲನ ಮಾಡೋಕೆ ನಂದು ಯಾವುದು ಅಭ್ಯಂತರ ಇಲ್ಲ. ನೀವೇನು ಪಥಸಂಚಲನ ಮಾಡ್ತೀರಿ, RSS ಏನದ, ನಿಮ್ಮ ಸಂಘ ಏನಿದೆ, ನೋಂದಣಿ ಆದಿಲ್ಲ ಅಂತೇಳಿ ಕೇಸಿಂದು ಕೇಳಿದರು. ಕೇಳಿದಾಗ ಅವರು ಇನ್ನೂ ತನಕ ಯಾವುದು ಉತ್ತರ ಕೊಟ್ಟಿಲ್ಲ. ಒಂದು ದೊಡ್ಡ ವಿಷಯವನ್ನು ಮಾಡಿ ಇಲ್ಲಿ ಒಂದು ಸಮಾನತೆ ಇವತ್ತು ಈ ರಾಜ್ಯದಲ್ಲಿ ಅಶಾಂತಿ ಉಂಟು ಹಾಕುವಂಥ ಹುನ್ನಾರಕ್ಕೆ ಕೈ ಹಾಕಿದ RSS ಅಂತ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ಸಾಕಷ್ಟು ಜನ ಅವರಿಗೆ ಧಮಕಿ ಹಾಕೋದು, ಎಷ್ಟೋ ಜನ ಇವರಿಗೆ ಮಣ್ಣಾಗಿ ಹೋಗ್ತಾರಂತ ಹೇಳೋದು. ಇವತ್ತು RSSನವರು ಅಷ್ಟೇ ಅಲ್ಲದೆ ಅವರ ಅಂಗಸಂಸ್ಥೆ BJP ಅವರು ಕೂಡ ಶಾಸಕರು, ಸಂಸದರು ಇವರೆಲ್ಲರೂ ಏನಪ್ಪ ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಧಮಕಿ ಹಾಕಬೇಕು, ಅವ್ರ ಆವಾಜನ್ನು ಒತ್ತಿ ಹಿಡಿಬೇಕು, ಅವರನ್ನು ಪ್ರಶ್ನೆ ಮಾಡ್ದಂಗೆ ಇವತ್ತು ಒತ್ತಾಯವನ್ನು ಮಾಡಬೇಕು. ಇಲ್ಲ ಅಂದರೆ ಅವರಿಗೆ ಜೀವ ಭಯ ಹಾಕಬೇಕು, ಇಲ್ಲ ಅಂದರೆ ಅವರಿಗೆ ಪ್ರಾಣ ಭಯ ಹಾಕಬೇಕು ಅನ್ನೋದು ಉದ್ದೇಶದಲ್ಲ. ಇದು ಎಂದೂ ಸಾಧ್ಯ ಇಲ್ಲ. RSS ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ಕೂಡ ಬೆಂಬಲಿಸ್ತಿದ್ದೇವೆ. ನಮ್ದು ಹೇಳೋದು ಇಷ್ಟೇ, ಇವತ್ತ ಒಂದು ಮಸೂದಿ ಇರಲಿ, ಒಂದು ದರ್ಗಾ ಇರಲಿ, ಒಂದು ಮಂದಿರ್ ಇರಲಿ, ಒಂದು ಚರ್ಚ್ ಇರಲಿ, ಪ್ರತಿಯೊಂದಕ್ಕೆ ನೋಂದಣಿ ಅದ, ಅದಕ್ಕೊಂದು ಟ್ರಸ್ಟ್ ಅದ. ಇವತ್ತು ನಮ್ಮದು RSS ಬಗ್ಗೆ ವಿರೋಧ ಅಲ್ಲ, ಹಿಂದೂ ಬಗ್ಗೆ ವಿರೋಧಿ ಅಲ್ಲ. ಇವತ್ತು ನಾನು ನೋಂದಣಿ ಮಾಡ್ಕೊಟ್ಟು ಈ ದೇಶದಲ್ಲಿ ನೋಂದಣಿ ಇಲ್ಲಾರ್ದೇ 100 ವರ್ಷ ಪೂರೈಸಿದ RSS ಸಂಘಟನೆಯ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಈ ರಾಜ್ಯದ ಗೃಹ ಮಂತ್ರಿಗಳು ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಒಂದು ಪತ್ರ ಬರೆದಿದ್ದಾರೆ. ನಿಮ್ಮ ಸಂಘ ನೋಂದಣಿ ಆಗ್ಯದೋ ಇಲ್ಲ, ಇದ್ರ ಜೊತೆ ಒಂದು 4-5 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇದನ್ನೇ ಒಂದು ದೊಡ್ಡ ಪ್ರಮಾದವಾಗಿದೆ ಅಂತ ತಿಳ್ಕೊಂಡು ರಾಜ್ಯದಲ್ಲಿ ಒಂದು ದೊಡ್ಡ ವಿಷಯವನ್ನು ಮಾಡಿ ಇಲ್ಲಿ ಒಂದು ಸಮಾನತೆ ಇವತ್ತು ಈ ರಾಜ್ಯದಲ್ಲಿ ಅಶಾಂತಿ ಉಂಟು ಹಾಕುವಂಥ ಹುನ್ನಾರಕ್ಕೆ ಕೈ ಹಾಕಿದ RSS ಅಂತ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ಯಾಕಂದ್ರೆ ಕೇವಲ ನಿಮಗೊಂದು ಪತ್ರ ಬರೆದು ನಿಮ್ಮ ಸಂಘ ನೋಂದಣಿ ಆಗ್ಯದ ಇಲ್ಲಂದರೆ ಇಷ್ಟೊಂದು ದಂಗ ಮಚ್ಚೋದು, ಸಾಕಷ್ಟು ಜನ ಅವರಿಗೆ ಧಮಕಿ ಹಾಕೋದು, ಎಷ್ಟೋ ಜನ ಇವರಿಗೆ ಮಣ್ಣಾಗಿ ಹೋಗ್ತಾರಂತ ಹೇಳೋದು. ಇವತ್ತು RSSನವರು ಅಷ್ಟೇ ಅಲ್ಲದೆ ಅವರ ಅಂಗಸಂಸ್ಥೆ BJP ಅವರು ಕೂಡ ಶಾಸಕರು, ಸಂಸದರು ಇವರೆಲ್ಲರೂ ಏನಪ್ಪ ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಧಮಕಿ ಹಾಕಬೇಕು, ಅವ್ರ ಆವಾಜನ್ನು ಒತ್ತಿ ಹಿಡಿಬೇಕು, ಅವರನ್ನು ಪ್ರಶ್ನೆ ಮಾಡ್ದಂಗೆ ಇವತ್ತು ಒತ್ತಾಯವನ್ನು ಮಾಡಬೇಕು. ಇಲ್ಲ ಅಂದರೆ ಅವರಿಗೆ ಜೀವ ಭಯ ಹಾಕಬೇಕು, ಇಲ್ಲ ಅಂದರೆ ಅವರಿಗೆ ಪ್ರಾಣ ಭಯ ಹಾಕಬೇಕು ಅನ್ನೋದು ಉದ್ದೇಶದಲ್ಲ. ಇದು ಎಂದೂ ಸಾಧ್ಯ ಇಲ್ಲ. ಇವತ್ತು RSSನವರು ನಿಜವಾಗಿಯೂ ನೀವು ದೇಶಭಕ್ತರಾಗಿದ್ದರೆ ಈ ದೇಶದ ಸಂವಿಧಾನದ ಅಡಿಯಲ್ಲಿ ನೀವು ನೋಂದಣಿ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ನಾವು ನೋಂದಣಿ ಆಗೋವರೆಗೆ ಇವತ್ತು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ಈ ಸಂಘ ನೋಂದಣಿ ಆಗದಿದ್ದರೆ ಈ ಸಂಘದ ಚಟುವಟಿಕೆಗಳ ಮೇಲೆ ನಿರ್ಬಂಧ ಹೇರಬೇಕು. ನಿರ್ಬಂಧ ಹೇರಿ ಇವತ್ತು ಈ ರಾಜ್ಯದಲ್ಲಿ, ಇವತ್ತು ಈ ದೇಶದಲ್ಲಿ ಕಾನೂನಿಗೆ ಗೌರವ ಕೊಡೋ ಕೆಲಸ ಇವತ್ತು RSSನವ್ರು ಮಾಡಬೇಕು. ಅದು ಬಿಟ್ಟು ಏನು ಪ್ರಿಯಾಂಕ್ ಖರ್ಗೆ ಅವರು ಧಮಕಿ ಹಾಕ್ತಾ ಇದ್ದಾರೆ. ನಾವೆಲ್ಲರೂ ಇವತ್ತು ಪ್ರಿಯಾಂಕ್ ಖರ್ಗೆ ಅವರ ಜೊತೆಗಿದ್ದೇವೆ. ನ್ಯಾಯದ ಪರವಾಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರ ಪ್ರಶ್ನೆಯ ಜೊತೆ ನಾವಿದ್ದೇವೆ. ಅವರಿಗೆ ಇವತ್ತು ನಾವು ಅವರ ಒಂದು ಪ್ರಶ್ನೆಗೆ ನಾವು ಕೂಡ ಬೆಂಬಲಿಸಿ ಇವತ್ತು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಯಾವುದೇ ಕಾರಣಕ್ಕೂ ಇವತ್ತು ಏನು ಬೆಳಗಾವಿನಲ್ಲಿ ಬಂದಿರುವಂಥ ಮೋಹನ್ ಭಾಗವತ್ ಅವರು, ಇವತ್ತು ಮೋಹನ್ ಭಾಗವತ್ ಅವರಿಗೆ ನಾವು ಗೋ ಬ್ಯಾಕ್ ಮೋಹನ್ ಭಾಗವತ್ ಅಂತ ಹೇಳ್ತೀವಿ. ಗೋ ಬ್ಯಾಕ್ ಮೋಹನ್ ಭಾಗವತ್. ಯಾಕಂದರೆ ನಿಮ್ಮ ಸಂಘ ನೋಂದಣಿ ಆಗಿಲ್ಲ, ನೋಂದಣಿ ಮಾಡಿಸಿ. ಇವತ್ತು ನೋಂದಣಿ ಆದರೆ ನೀವು ಈ ರಾಜ್ಯದಲ್ಲಿ ಬಂದು ಏನಾದರೂ ಕಾರ್ಯಚಟುವಟಿಕೆ ಮಾಡಲಿಕ್ಕೆ ನಮ್ಮದು ಅಭ್ಯಂತರ ಇಲ್ಲ. ಹೀಗಾಗಿ ಏನು ಈ ಸಂಘಟನೆ ಕೆಲವು ಏನು RSSನ ಕೆಲವು ಮುಖಂಡರು ಇವತ್ತು ಜೀವ ಭಯ ಹಾಕೋದು, ಇವತ್ತು ನಾವು ಕೂಡ ಕಲಬುರಗಿಯಲ್ಲಿ ಹೋರಾಟವನ್ನು ರೂಪಿಸಿದಾಗ ಕೆಲವು ಜನ ನಮಗೆ ಫೋನ್ ಕರೆ ಮಾಡಿ ಇವತ್ತು ಧಮಕಿ ಹಾಕುವಂಥ ಒಂದು ಉದ್ದೇಶ, ಇವತ್ತು ಜೀವ ಭಯ ಹಾಕುವಂಥ ಒಂದು ಉದ್ದೇಶ, ಇವತ್ತು ಈ ಹೋರಾಟ ಮಾಡಬಾರ್ದು, ಈ ಹೋರಾಟ ಹಿಂಪಡಿಬೇಕೆನ್ನುವ ಉದ್ದೇಶದಿಂದ ನಮ್ಮ ಮೇಲೆ ಒತ್ತಡ ತಂದರೂ ಕೂಡ ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ನಿಂದಿರಲ್ಲ. ಯಾವುದೇ ಕಾರಣಕ್ಕೂ ಪ್ರಿಯಾಂಕ್ ಖರ್ಗೆ ಅವರ ಹೋರಾಟ ನಿಲ್ಲೋದಿಲ್ಲ. ಅವ್ರ ಜೊತೆ ಎಲ್ಲಿವರೆಗೆ ಹೋರಾಟ ಅಂದರೆ ಈ ಸಂಘ ನೋಂದಣಿ ಆಗೋವರೆಗೆ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಬೆಂಬಲವಾಗಿರ್ತೀವಿ ಸಂದರ್ಭ ಹೇಳ್ತೇನೆ. RSS ಬಗ್ಗೆದಾಗ ಪ್ರಿಯಾಂಕ್ ಖರ್ಗೆಜಿ ಸಾಹೇಬರು ಹೋಮ್ ಮಿನಿಸ್ಟರ್ ಆದ್ಮ್ಯಾಗ ದನಿ ಎತ್ತಲಾತ್ತಾರ ಅಂತೇಳಿ ಕೇಸಿಂದ ತೊಡೆ ಮಂದಿ ಹೇಳಿದ್ರು. ಇದು 2 ವರ್ಷಲಿಂದ ಪ್ರಿಯಾಂಕ್ ಖರ್ಗೆ ಸಾಹೇಬರು RSSದವರಿಗೆ ಕೇಳಿದರು, ನೀವು RSSದವರು ಪಥಸಂಚಲನ ಮಾಡೋಕೆ ನಂದು ಯಾವುದು ಅಭ್ಯಂತರ ಇಲ್ಲ. ನೀವೇನು ಪಥಸಂಚಲನ ಮಾಡ್ತೀರಿ, RSS ಏನದ, ನಿಮ್ಮ ಸಂಘ ಏನಿದೆ, ನೋಂದಣಿ ಆದಿಲ್ಲ ಅಂತೇಳಿ ಕೇಸಿಂದ ಕೇಳಿದರು. ಕೇಳಿದಾಗ ಅವರು ಇನ್ನೂ ತನಕ ಯಾವುದು ಉತ್ತರ ಕೊಟ್ಟಿಲ್ಲ. 2 ವರ್ಷ ಹಿಂದಲಿಂದ ಕೇಳ್ಕೊತ ಬಂದಿದ್ದಾರೆ. ಈಗೇನಪ್ಪ ಅಂತಂದ್ರೆ ಯಾರೋ ಆಗಿ ಬರಲಾರ್ದವ್ರು
ಹೋಮ್ ಮಿನಿಸ್ಟರ್ ಆದ್ಮ್ಯಾಗ ಏನಪ್ಪ ಅಂತಂದ್ರೆ ಅವ್ರಿಗೆ ಹೋಮ್ ಮಿನಿಸ್ಟರ್ ಕೊಡಬಾರ್ದಿತ್ತು. ಕೊಟ್ಟ ಮ್ಯಾಗ ಏನಪ್ಪ ಅಂದ್ರೆ ನಮ್ಮ ನೋಂದಣಿಗೆ ಪಿಚ್ಚೆ ಬಿದ್ದಾರ. RSSಗೆ ಏನಪ್ಪ ಅಂತಾರೆ ಬ್ಯಾನ್ ಮಾಡೋ ಸಲಗೆ ಏನಪ್ಪ ಅಂದ್ರೆ ನಮ್ಗೆ ಬೆನ್ನತ್ತಾರ ಅಂತೇಳಿ ಕೇಸಿಂದ ಏನು ನಿಮಗೆ ಭಯ ಅದ? RSS ಅವ್ರು ಯಾವುದು ಭಯ ಪಡುವ ಅವಶ್ಯಕತೆ ಇಲ್ಲ. ನೀವು ನೋಂದಣಿ ಮಾಡ್ತೀರಿ. ಎಲ್ಲ ಸಣ್ಣ ಸಂಘಗಳು ಹಳ್ಳಿಗಡದಾಗ 4-5 ಮಂದಿ ಹೆಣ್ಮಕ್ಳಿದ್ರೆ ನೋಂದಣಿ ಮಾಡ್ಕೊಂಡು ಕೇಸಿಂದು ಅವರು ಸಂಘ ರಿಜಿಸ್ಟ್ರೇಷನ್ ಮಾಡ್ಕೊತಾರೆ. ಇದು 100 ವರ್ಷದ RSS ನೀವ್ಯಾಕೆ ನೋಂದಣಿ ಮಾಡ್ಕೊಕ್ಕೆ ನಿಮ್ಮ ತ್ರಾಸ ಆಗ್ತಿದೆ? ನೋಂದಣಿ ಮಾಡ್ತಾರಂತ ಕೇಳಿದ್ರೆ ಹೋಮ್ ಮಿನಿಸ್ಟರ್ ಸಾಹೇಬ್ರಿಗೆ, ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ನೀವೆಲ್ಲ ಏಕವಚನದಾಗ ಮಾತಾಡ್ತೀರಿ, ಭಯ ಉಡಿಸ್ತೀರಿ. ಈ ಭಯಗೆಲ್ಲ ಅವ್ರು ಅಂಜ್ತಾರ, ಅವ್ರು ಇದ್ದಿದ್ದ ಕಾರ್ಯಕರ್ತರು ಅಂಜ್ತಾರ, ಈ ಸಂವಿಧಾನ ಅನ್ಸುತ್ತದನ್ನು. ಅದು ತಪ್ಪಾಗದ. ನಾವೇನು ಹೇಳ್ತಿದ್ದೀವಿ, ಯಾರಿಗೆ ಅಭ್ಯಂತರ ಇಲ್ಲ, ನೀವು RSS ನೋಂದಣಿ ಮಾಡ್ಕರಿ. ನೋಂದಣಿ ಮಾಡ್ಕೊಂಡು ಕೇಸಿಂದ ಏನಪ್ಪ ಅಂದ್ರೆ ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ನೀವು ಪತಾಳ ಸಂಚಲನ ಮಾಡ್ಕೊಳಕ್ಕೆ ನೀವೇನಪ್ಪ ಅಂದ್ರೆ ಸಂವಿಧಾನಬದ್ಧವಾಗಿ ಮಾಡ್ಬೇಕಂತೇಳಿ ಕೇಸಿಂದ ನಮ್ಮೆಲ್ಲ ಮಂದಿ ಒತ್ತಾಯ ಇದೆ. RSS ಬಗ್ಗೆ ಹೋರಾಟ ಮಾಡ್ತಿದ್ರೆ ಅದಕ್ಕೆ ನಾವು ಕೂಡ ಬೆಂಬಲಿಸ್ತಿದ್ದೇವೆ. ನಮ್ದು ಹೇಳೋದು ಇಷ್ಟೇ, ಇವತ್ತ ಒಂದು ಮಸೂದಿ ಇರಲಿ, ಒಂದು ದರ್ಗಾ ಇರಲಿ, ಒಂದು ಮಂದಿರ್ ಇರಲಿ, ಒಂದು ಚರ್ಚ್ ಇರಲಿ, ಪ್ರತಿಯೊಂದಕ್ಕೆ ನೋಂದಣಿ ಅದ. ಅದಕ್ಕೊಂದು ಟ್ರಸ್ಟ್ ಅದ. ಇವತ್ತು ನಮ್ಮದು RSS ಬಗ್ಗೆ ವಿರೋಧ ಅಲ್ಲ, ಹಿಂದೂ ಬಗ್ಗೆ ವಿರೋಧಿ ಅಲ್ಲ. ಇವತ್ತು ನಾನು ನೋಂದಣಿ ಮಾಡ್ಕೊರಿ ಅಂತ ನಾನು ನಿಮ್ಮ ಎಲ್ಲರ ಪರವಾಗಿ ನಮ್ಮ ರಾಜ್ಯದ ಹೋಮ್ ಮಿನಿಸ್ಟರ್ ಆದ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಪರವಾಗಿ ನಾವು ನಿಂತಿದ್ದೆವು. ಇವತ್ತು ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಪ್ರಿಯಾಂಕ ಖರ್ಗೆ ಸಾಹೇಬ್ರು ಕೇಳಿದಾರೆ, ಅದಕ್ಕೆ ನೋಂದಣಿ ಮಾಡ್ಕೊರಿ ಅಂತ ಈ ಸಂದರ್ಭ ಈ ಹೋರಾಟ ಮುಖಾಂತರ ನಾನು ಕೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ